ನಮಸ್ಕಾರ. ನಮ್ಮ ನಂಬಿಕೆಯ ವಿಶೇಷ ಕಾರ್ಯಕ್ರಮ ಅತಿಥಿ ದೇವೋಭವ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಿರಾಮಿಡ್ ಹೀಲಿಂಗ್ ಅಂದ್ರೇನು, ಇದು ಯಾವ ಸಮಸ್ಯೆಗೆ ಉಪಯೋಗ ಆಗುತ್ತೆ, ಜೊತೆಗೆ ಇದನ್ನ ಬಳಸೋದು ಹೇಗೆ ಅಥವಾ ಕಲಿಯೋದು ಹೇಗೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಎಂದಿನಂತೆ ಇಂದು ಕೂಡ ನಮ್ಮ ಜೊತೆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂತಹ ಡಾಕ್ಟರ್ ವಿ ಭರಣಿರಾಜ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ವಿಷಯಗಳು ತುಂಬಾ ಇದೆ ನಿಮ್ಮ ಹತ್ರ ತಿಳ್ಕೊಳ್ಳೋದಕ್ಕೆ. ಇವತ್ತು ಮುಖ್ಯವಾಗಿ ಪಿರಾಮಿಡ್ ಹೀಲಿಂಗ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಪಿರಮಿಡ್ ಹೀಲಿಂಗ್ ಅಂದ್ರೆ ಒಂದು ಭದ್ರತೆಯ ಕೋಟೆ, ಕಾಂಪೌಂಡ್. ಈಗ ನಮ್ಗೆ ಈಗ ಮನುಷ್ಯ ಏನ್ ಹೇಳ್ತಾರೆ, ಈಗ ನಂಗೆ ಮತ್ತೆ ಮತ್ತೆ ಮಾಟ ಮಂತ್ರ ಮಾಡಿಸ್ತಾನೆ ಇರ್ತಾರೆ ಮೇಡಮ್. ನಾವ್ ಎಷ್ಟು ಕ್ಲಿಯರ್ ಮಾಡ್ಕೊಂಡು ಬ್ಲಾಕ್ ಮ್ಯಾಜಿಕ್ ಆಗ್ತಾನೆ ಇರುತ್ತೆ, ಅಥವಾ ಸಮಸ್ಯೆಗಳು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಇಲ್ಲ ಒಂದು ಪ್ರೇತಾತ್ಮನೇ ಆಗ್ಲಿ, ಅವ್ರ ದೃಷ್ಟಿ ಜನರ ಪರವಾಗಿ ನಾನು ಹೇಳ್ತಾ ಇರೋದು. ನನ್ಗೊಂದು ಪ್ರೇತಾತ್ಮ ಇತ್ತು, ನಾನು ಪದೇ ಪದೇ ಹೋಗ್ತಾನೆ ಇದೀನಿ, ದೇವಸ್ಥಾನದಲ್ಲಿ ಕ್ಲಿಯರ್ ಆಗುತ್ತೆ, ಮತ್ತೆ ಬಂದ್ಬಿಡುತ್ತೆ, ಈ ತರ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಇದಕ್ಕೆ ನಾವು ಸಣ್ಣದಾಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಈಗ ನಮ್ಮ ಮನೆ ಮುಂದೆ ಒಂದು ಮಾವಿನ ಮರ ಇದೆ. ಇವತ್ತು ಎದುರುಗಡೆ ಮನೆಯವರು ಕಾಯಿ ಕಿತ್ಕೊಂಡು ಹೋಗ್ತಾರೆ, ಬೈಕೊಳ್ತೀವಿ. ಇವತ್ತು ಹಿಂದ್ಗಡೆ ಮನೆಯವ್ರು ಕಾಯಿ ಕಿತ್ಕೊಂಡು ಹೋಗ್ತಾರೆ, ನಾವು ಬೈಕೊಂತೀವಿ. ಅದರ ಬದಲಿಗೆ ನಾವು ಒಂದು ಕಾಂಪೌಂಡ್ ಹಾಕೊಂಡ್ಬಿಟ್ರೆ ಯಾರು ಬರಲ್ಲ. ಅದೇ ರೀತಿ ನಮ್ಮ ದೇಹವನ್ನ ನಾವು ಪಿರಮಿಡ್ ಹೀಲಿಂಗ್ ಮಾಡ್ಕೊಂಡಾಗ ಅದು 24 hour ರಕ್ಷಣೆಯನ್ನ ಕೊಡುತ್ತೆ. ಇವತ್ತು ನೈಟ್ ಇಂದ ನಾಳೆ ನೈಟ್ ವರೆಗೂ ಅದು ನಮ್ಗೆ ರಕ್ಷಣೆಯನ್ನ ಕೊಡುತ್ತೆ. ರಕ್ಷಣೆ ಕೊಡೋದರ ಜೊತೆಗೆ ಆ 24 hour ಏನ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿಗಳನ್ನ ಹೀರ್ಕೊಳ್ತಾ ಇರುತ್ತೆ. ಜೊತೆಗೆ ನಮ್ಮಲ್ಲಿ ಏನು ಕಾಯಿಲೆ ಇದೆ, ನಮ್ಮ ದೇಹದಲ್ಲಿ ಯಾವ ಭಾಗ ಕಾಯಿಲೆಗೆ ಒಳಗಾಗಿದೆ, ಅಥವಾ ನಮ್ಮ ಮನಸ್ಸು ಏನಾದ್ರೂ ಪ್ರಾಬ್ಲಮ್ ಒಳಗಾಗಿದ್ಯಾ, ಪ್ರತಿ ಒಂದನ್ನ ಅದು 24 hours ಹೀರ್ಕೊಳ್ತಾ ಇರುತ್ತೆ. ಜೊತೆಗೆ ನಾವು ಸ್ವಲ್ಪ ದಿನ ಪಿರಮಿಡ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದನ್ನ ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಪಿರಮಿಡ್ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆಗಿ ಏನ್ ಮಾಡುತ್ತೆ, ಮತ್ತೆ ಆಚೆಯಿಂದ ಬರುವಂತಹ ಯಾವುದೇ ನೆಗೆಟಿವ್ಸ್ ಅನ್ನ, ತೊಂದರೆಗಳನ್ನ ಅದು ಒಳಗಡೆ ತಗೊಳ್ಳೋದಿಲ್ಲ. ಇದು ಭದ್ರತೆಯ ಕೋಟೆ ಅಂತ ಹೇಳ್ಬೋದು. ಪಿರಾಮಿಡ್ ಹೀಲಿಂಗ್ ಅನ್ನುವಂತ ತಿಳಿಸ್ಕೊಟ್ಟು. ಇನ್ನು ಯಾವ ಸಮಸ್ಯೆಗಳಿಗೆ ಇದನ್ನ ಬಳಸಲಾಗುತ್ತೆ ಅಂತ ಹೇಳಿ. ಇಲ್ಲಿ ಬರೀ ಸಮಸ್ಯೆಗಳಿಗೆ ಅಂತಾನೆ ಅಲ್ಲ, ದಿನಕ್ಕೆ ಒಂದ್ಸತಿ ನಾವು ಪಿರಮಿಡ್ ಹೀಲಿಂಗ್ ಅನ್ನ ಮಾಡ್ಕೊಂಡಾಗ, ನಾನು ಆಗ್ಲೇ ಹೇಳಿದ್ನಲ್ವಾ, ದೊಡ್ಡ ದೊಡ್ಡ ಕಾಯಿಲೆಗಳನ್ನ 24 hours ಹೀರ್ಕೊಳ್ತಾ ಇರುತ್ತೆ. ಈಗ ಯಾವ್ದೋ ಒಂದು ಪೇಷಂಟ್ ತುಂಬಾ ಸೀರಿಯಸ್ ಇದಾರೆ, ICU ಅಲ್ಲಿ ಇದಾರೆ, ಅಂತ ಟೈಮಲ್ಲಿ ನಾವು ಪಿರಮಿಡ್ ಹೀಲಿಂಗ್ ಅನ್ನ ಮಾಡೋದ್ರಿಂದ ಅಟ್ಲೀಸ್ಟ್ ಆ ಜೀವ ಹೋಗೋದು ಸ್ವಲ್ಪ ತಡವಾಗುತ್ತೆ. ಜೊತೆಗೆ ಡಾಕ್ಟರ್ ಟ್ರೀಟ್ಮೆಂಟ್ ಗೆ ಬಾಡಿ ಸ್ಪಂದಿಸಕ್ಕೆ ಶುರುವಾಗುತ್ತೆ. 24 hours ಅದಕ್ಕೆ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ಅದು ಬೇಗನೆ ಎನರ್ಜಿಯನ್ನ, ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿಯನ್ನ ಬಾಡಿ ಬೇಗ ಪಡ್ಕೊಳ್ಳುತ್ತೆ. ಅಂತ ಟೈಮಲ್ಲೂ ಪಿರಮಿಡ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಡೈಲಿ ನಾವು ಪಿರಮಿಡ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋ ಉಪಯೋಗಗಳು ಏನಿರುತ್ತೆ ಅಂದ್ರೆ, ನಮ್ಗೆ ಆಗುವಂತಹ ಆಕಸ್ಮಿಕ ಘಟನೆಗಳನ್ನ, ಕೆಟ್ಟ ಘಟನೆಗಳಿಂದ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ. ನಾವು ಪಿರಮಿಡ್ ಅಲ್ಲಿ ಇದ್ದಾಗ ನಮ್ಗೆ ಯಾವ್ದೇ ಆಗ್ಲಿ ನೆಗೆಟಿವ್ ಪ್ರೇತಾತ್ಮನೋ ನೆಗೆಟಿವ್ ಎನರ್ಜಿ ಬಂದು ಸೇರೋದಿಲ್ಲ, ಯಾವ್ದೇ ಮಾಟ ಮಂತ್ರ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಬಂದು ಸೇರೋದಿಲ್ಲ. ಸಪೋಸ್ ಇವತ್ತು ನಮ್ಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ನಾವು ಸತ್ತೋಗುವಂತ ಮೂಮೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಏನ್ ಮಾಡುತ್ತೆ, ನಮ್ಮನ್ನ ಆಚೆ ಹೋಗಕ್ಕೆ ಸಾಮಾನ್ಯವಾಗಿ ಅದು ಬಿಡೋದಿಲ್ಲ. ಒಂದು ವೇಳೆ ಹೋದ್ರುನು ಜೀವ ಹೋಗುತ್ತೆ ಅನ್ನೋ ಒಂದು ಟೈಮಲ್ಲಿ ಅದು ನಮ್ಗೆ ಅಟ್ಲೀಸ್ಟ್ ಒಂದು ಆಕ್ಸಿಡೆಂಟ್ ಆಗಿ ಚಿಕ್ಕ ಪುಟ್ಟ ಗಾಯಗಳಿಂದ ಹೊರಗೆ ನಾವು ಉಳ್ಕೊಳ್ಳುವಂತಹ ಒಂದು ರಕ್ಷಣೆಯನ್ನ ಅದು ನಮ್ಗೆ ಕೊಡುತ್ತೆ. ಈ ರೀತಿ ಏನ್ ಮೇಡಮ್, ಹಾಗಾದ್ರೆ ಮನುಷ್ಯ ಸಾಯ್ದಿಲ್ಲ, ಪ್ರತಿ ಸತಿ ಪಿರಮಿಡ್ ಹೀಲಿಂಗ್ ಅನ್ನ ಮಾಡ್ಕೊಂಡ ಬದುಕ್ತಾರ ಅನ್ನೋ ಪ್ರಶ್ನೆ ಮಾಡೋರು ಇರ್ತಾರೆ. ಈಗ ಮನುಷ್ಯ ಆಗಿರೋವಾಗ ನಮ್ಗೆ ಕಾಯಿಲೆ ಬಂದಿದೆ, ಸತ್ತೋಗ್ಲಿ ಅಂತ ಬಿಟ್ಬಿಡ್ಬೋದಲ್ಲ, ಮತ್ತೆ ಯಾಕೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹಾಕೋದು, ಇಲ್ಲ ಎತ್ಕೊಂಡೋಗಿ ದುಡ್ಡಿರೋರು ಅಮೆರಿಕಾಗೆ ಮತ್ತೆ ಬಿಟ್ಬಿಡ್ಬೋದಲ್ವಾ. ಈಗ ನೀರಲ್ಲಿ ಯಾರೋ ವ್ಯಕ್ತಿ ಬಿದ್ದಿರ್ತಾನೆ, ಅಯ್ಯ ಬಿಡು ಮನುಷ್ಯ ಬಗ್ಗೆ ಸಾಯ್ಬೇಕು, ಸತ್ತೋಗ್ಲಿ ಅಂತ ಬಿಟ್ಬಿಡ್ತೀವ ಅಂದ್ರೆ ಆ ಸಾವುಗೂ ಒಂದು ಟೈಮ್ ಅಂತ ಇರುತ್ತೆ. ಈಗ ಎಷ್ಟೋ ಗಂಡಾಂತರಗಳು ಮನುಷ್ಯನನ್ನ ಹತ್ರ ಬಂದು ಹೋಗ್ತಾ ಇರುತ್ತೆ. ಅದು ಹತ್ರ ಬಂದಾಗ ನಾವು ಸ್ಟ್ರಾಂಗ್ ಇದ್ದಾಗ ಅದು ಆ ಟೈಮಲ್ಲಿ ಬಿಟ್ಟು ಹೊರಗಡೆ ಹೋಗುತ್ತೆ ಅಷ್ಟೇ. ಹಾಗಾದೇನು ಮನುಷ್ಯ ಪರ್ಮನೆಂಟ್ ಆಗಿ ಇರ್ತಾನೆ ಅಂತ ಆತರ ಕ್ವಶನ್ ಮಾಡೋರು ಇರ್ತಾರೆ. ಅಟ್ಲೀಸ್ಟ್ ಅದು ಹತ್ರ ಬಂದಾಗ ನಾವು ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಸಮಯ ಒಂದು ಮನುಷ್ಯನ್ಗೆ ಎಷ್ಟೋ ಗಂಡಾಂತರ ಇರುತ್ತೆ. ಇನ್ನೊಂದ್ ಯಾವ್ದೋ ಒಂದು ಗಂಡಾಂತರದಲ್ಲಿ
ಅದಾಗ್ಲೇಬೇಕನ್ನ ಗಂಡಾಂತರದಲ್ಲಿ ಸಾವು ಖಂಡಿತವಾಗ್ಲೂ ಬರುತ್ತೆ. ಇರೋದ್ರಲ್ಲಿ ರಕ್ಷಣೆಯನ್ನ ಮಾಡ್ಕೋಬಹುದು. ಅದೇ ಹೇಗೆ ಅಂತಂದ್ರೆ ಈಗ ಗುರುವಿನ ಕೃಪೆ ಇದ್ರೆ ಎಂತ ಒಂದ್ ದೊಡ್ಡ ಸಮಸ್ಯೆ ಕೂಡ ಚಿಕ್ಕದ್ರಲ್ಲಿ ಹೋಗುತ್ತೆ ಅನ್ನೋ ಪಿರಮಿಡ್ ಹೀಲಿಂಗ್ ಪಿರಮಿಡ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತೀರಾ. ಇನ್ನು ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿ, ಮತ್ತೆ ಈಗ ಬರೇ ನಾವು ಸಮಸ್ಯೆ ಅಥವಾ ಕಾಯಿಲೆಗಳಿಗೆ ಇಂಥದಕ್ ಮಾತ್ರ ಇದನ್ನ ಉಪಯೋಗಿಸ್ಕೋಬಹುದಾ, ಅಥವಾ ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಏನಾದ್ರು ಅದಕ್ಕೂ ಕೂಡ ಮಾಡ್ಕೋಬಹುದು? ಪಿರಮಿಡ್ ಅಲ್ಲಿ ಇಷ್ಟಾರ್ಥಗಳನ್ನ ಇದ್ ಮಾಡ್ಕೊಳಕಲ್ಲ. ಪಿರಮಿಡ್ ಅನ್ನೋದೇ ಭದ್ರತೆಯ ಕೋಟೆ, ಅದರಿಂದ ನಾವು ಆಸೆ ಇದ್ ಮಾಡೋದಂತಲ್ಲ. ಈಗ ಪಿರಮಿಡ್ ಅಲ್ಲಿ ಎಂತ ಅದನ್ನ ನಾವ್ ಇದ್ ಮಾಡ್ಕೋಬಹುದು ಅಂತಂದ್ರೆ, ಈಗ ಲಾಂಗ್ ಟರ್ಮ್ ಆಗಿರುವಂತಹ ಕಾಯಿಲೆಗಳು, ಈಗ ಡೈಲಿ ನಂಗೆ ತಲೆನೋವು ಬರ್ತಾನೆ ಇರುತ್ತೆ, ನಾನು ಏನ್ ಮಾಡಿದ್ರು ನನ್ ತಲೆನೋವು ಕ್ಲಿಯರ್ ಆಗೋದಿಲ್ಲ. ಆಗ ನಾವು ಪಿರಮಿಡ್ ಅಲ್ಲಿ 24 hours ಏನಾಗ್ಬೇಕು, ಆ ನೋವನ್ನ ಹೀರ್ಕೊಳ್ಳೋ ತರ ಸಂಕಲ್ಪವನ್ನ ಕೊಟ್ಟು ಮಾಡುವಂಥದ್ದು. ಮತ್ತೆ ಬಾಡಿ ಪೇನ್ಸ್ ಏನ್ ಮಾಡಿದ್ರು ಕಮ್ಮಿ ಆಗಲ್ಲ, ಡೈಲಿ ನಂಗೆ ಬಾಡಿ ಪೇನ್ಸ್ ಬರ್ತಾನೆ ಇರುತ್ತೆ, ಅದನ್ನ 24 hours ಹೀಲ್ ಮಾಡೋ ತರ ಸಂಕಲ್ಪವನ್ನ ಕೊಡೋದು. ಮತ್ತೆ ಈಗ ಬ್ಲಾಕ್ ಮ್ಯಾಜಿಕ್ ಆಗಿರೋರು, ಪ್ರೇತಾತ್ಮ ಇರೋರು, ಇವ್ರಿಗಂತೂ ಮಸ್ಟ್ ಪಿರಮಿಡ್ ಡೀಲಿಂಗ್ ಅನ್ನೋದು ಪ್ರತಿಯೊಂದು ಕೇಸಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಪಿರಮಿಡ್ ಡೀಲಿಂಗ್ ಮಸ್ಟ್ ಬೇಕೇ ಬೇಕು. ಅಂದ್ರೆ ಪ್ರತಿನಿತ್ಯ ಕೂಡ ಸುಮ್ನೆ ಹಾಗೆ ರೇಖಿ ಕಲ್ತರು ಕೂಡ ನಾವು ಡೈಲಿ ಪಿರಮಿಡ್ ಡೀಲಿಂಗ್ ಮಾಡದೆ ನಾವು ಆಚೆನೆ ಬರೋದಿಲ್ಲ, ಪ್ರತಿದಿನ ಪಿರಮಿಡ್ ಡೀಲಿಂಗ್ ಮಾಡ್ಕೊಂಡೆ ನಾವು ಆಚೆ ಬರೋದು. ಓಕೆ, ನೀವ್ ಹೇಳಿದ್ರು ಮೇಡಮ್ ಎಷ್ಟೊಂದು ಉದಾಹರಣೆಗಳನ್ನ, ಅಂದ್ರೆ ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲಿ ಹೋಗುತ್ತೆ ಅಂತ ಹೇಳಿ. ಈಗ ನಿಮಗೆ ನಿಮ್ಮ ಸ್ವಂತ ಅನುಭವಕ್ಕೆ ಏನಾದ್ರೂ ಆಗಿದೆ ಇಷ್ಟು ವರ್ಷಗಳಿಂದ ಪಿರಮಿಡ್ ಡೀಲಿಂಗ್ ಮಾಡ್ಕೊಂತ? ಖಂಡಿತ ನೋಡಿ, ಮೊನ್ನೆ ಅಂದ್ರೆ ಒಂದು 2 months ಬ್ಯಾಕ್ ಹೊಸಕೋಟೆ ಬ್ರಿಡ್ಜ್ ಮೇಲೆ ನಾನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಅದು ನಾನು ಬರೋಗಂತೂ ಪಿರಮಿಡ್ 100% ನಾನು ಮಾಡ್ಕೊಂಡಿರ್ತೀನಿ, ಅದ್ರಲ್ಲಿ ಮಾತೇ ಇಲ್ಲ. ನಾನು ಪ್ರತಿದಿನ ಮಾಡ್ಕೊಳ್ತೀನಿ. ಹೋಗ್ತಾ ಇರ್ಬೇಕಾದ್ರೆ ನಾನು ಮುಂದೆ ಇರೋ ಕಾರ್ ಏನ್ ಮಾಡ್ತಂದ್ರೆ ಸಡನ್ ಆಗಿ ರೈಟ್ ಬಂದ್ಬಿಡ್ತು. ಅದು ರೈಟ್ಗೆ ಸಡನ್ ಆಗಿ ಹೇಗ್ ಬಂತು, ನಾನೇನ್ ಮಾಡಿದೆ, ನಾನು ಇಂಡಿಕೇಟರ್ ಹಾಕೊಂಡು ನಾನು ಕಾರ್ನ ಸ್ಲೋ ಮಾಡಿದೆ. ಸ್ಲೋ ಮಾಡಿದ ತಕ್ಷಣ ನನಗೆ ಬಂದು ಒಂದು ಕ್ಯಾಂಟರ್ ಗಾಡಿ ಡಿಕ್ಕಿ ಹೊಡಿತು, ಅದಕ್ಕೆ ಬಂದು ಒಂದು KSRTC ಗಾಡಿ ಡಿಕ್ಕಿ ಹೊಡಿತು. 2 ಗಾಡಿ ಹೊಡೆದ್ರು ಸಹ ನಂದು ಡೋರ್ ಸ್ವಲ್ಪ ಡ್ಯಾಮೇಜ್ ಆಯ್ತು. ಆಕ್ಚುಲಿ ಬ್ರಿಡ್ಜ್ ಇಂದ 2 ಗಾಡಿ ಹೊಡೆದಾಗ ಬ್ರಿಡ್ಜ್ ಇಂದ ಕೆಳಗಡೆ ಬೀಳ್ಬೇಕಾಗಿರುವಂತ ಒಂದು ಸಂದರ್ಭ. ಅಲ್ಲಿ ಬಂದು ನೋಡ್ದವ್ರೆಲ್ಲ ಮೇಡಮ್ ನಿಮ್ಗೇನು ಆಗಿಲ್ವಾ, ಮೇಡಮ್ ನಿಮ್ಗೇನು ಆಗಿಲ್ವಾ ಅಂತ ಕೇಳೋರು. ಅಂದ್ರೆ ನಮ್ಗೆ ಆಕ್ಸಿಡೆಂಟ್ ಆಗೋದು ನಾನೇ ಬರ್ದಲ್ಲಿದೆ ಆಯ್ತು, ಬಟ್ ನನ್ನ ರಕ್ಷಣೆ ಏನ್ ಮಾಡ್ತು, ಪಿರಮಿಡ್ ಹೀಲಿಂಗ್ ಅಲ್ಲಿ ಇರುವಂತಹ ರೇಖಿ ಎನರ್ಜಿ, ಪಾಸಿಟಿವ್ ಎನರ್ಜಿ ಏನ್ ಮಾಡ್ತು, ಅದನ್ನ ನನ್ನ ರಕ್ಷಣೆ ಮಾಡ್ತು. ಅಲ್ಲಿಗೆ ನನ್ನ ಹಣೆ ಬರದಲ್ಲಿ ನಡಿಬೇಕಾದ ಘಟನೆನೂ ನಡೆದೋಯ್ತು. ನಾನು ನಂಬಿರುವಂತಹ ನನ್ನ ರೇಖಿ ಶಕ್ತಿ ನನ್ನ ಜೀವನು ಕಾಪಾಡ್ತು. ನಿಜವಾಗ್ಲೂ ಮೇಡಮ್ ತುಂಬಾ ಖುಷಿ ಆಗುತ್ತೆ ಇಂಥ ವಿಚಾರಗಳು ಈ ರೀತಿ ನಾವು ಕಲ್ತು ನಮಗ್ ನಾವೇ ಅನುಭವಿಸಿದಾಗ ಎಷ್ಟೊಂದು ಶಕ್ತಿ ಇದೆ. ಈ ಒಂದು ನೀವ್ ಹೇಳ್ದಂಗೆ ವಿಶ್ವಶಕ್ತಿ ಆಗಿರ್ಬೋದು, ಪ್ರಾಣ ಶಕ್ತಿ ಆಗಿರ್ಬೋದು, ಇದೆರಡು ಮಿಂಗಲ್ ಆಗಿ ಮಾಡ್ಕೊಂಡಾಗ ನಮ್ಮ ಜೀವನವನ್ನ ಯಾವ ರೀತಿ ಸುಖವಾಗಿ ನಡೆಸಬಹುದು ಅಂತ ಹೇಳಿ ಬಹಳಷ್ಟು ಇಂಥ ವಿಚಾರಗಳನ್ನ ನಿಮ್ಮ ಮುಂದಿನ ದಿನಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ. ನಮಸ್ಕಾರ ಮೇಡಮ್. ವೀಕ್ಷಕರೇ ನೋಡಿದ್ರಲ್ಲ, ಮೇಡಮ್ ಅವರು ಅವರ ಸ್ವಂತ ಅನುಭವವನ್ನ ಹೇಳ್ಕೊಂಡ್ರು. ಯಾವ ರೀತಿ ರೇಖಿ ಮತ್ತೆ ಹಿಪ್ನೋಟಿಸಂ ಕಲ್ತಿರೋದ್ರಿಂದ ಅದ್ರ ಜೊತೆಗೆ ಪಿರಮಿಡ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದ್ರಿಂದ ಪ್ರತಿನಿತ್ಯ ಒಂದು ಗಂಡಾತರದಿಂದ ಪಾರಾದ್ರು, ಜೊತೆಗೆ ಜೀವನವನ್ನ ಎಷ್ಟು ಖುಷಿಯಾಗಿ ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನ ಅವರ ಹತ್ರ ಬಂದು ರೇಖಿಯನ್ನು ಕೂಡ ಕಲಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಹಾಗಿದ್ರೆ ನೀವ್ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಕೂಡ ರೇಖಿ ಕಲಿಬೇಕಾ? ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ರೇಖಿ ಮತ್ತೆ ಹಿಪ್ನೋಟಿಸಂ ಅದ್ರ ಜೊತೆಗೆ ಪಿರಮಿಡ್ ಹೀಲಿಂಗ್ ಅಂತ ಏನ್ ಹೇಳಿದ್ರು ಇವತ್ತಿನ ಎಪಿಸೋಡ್ ನಲ್ಲಿ, ಅದನ್ನು ಕೂಡ ಕಲ್ತ್ಕೊಳ್ಳಿ, ನಿಮ್ಮ ಜೀವನವನ್ನ ಸುಖವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.